ಇವಳು ಕೆಟ್ಟ ಬೈತಾಳೆ. ಅಂತ ಕಮ್ಮಿ ಮಾಡಿದ್ದೀನಾ? ತುಂಬಾ ಜಾಸ್ತಿ ಮಾಡ್ತಿದ್ಯಾ. ಈ ಒಂದು ಪ್ರೋಮೋಗೆ ಕ್ಯಾಪ್ಷನ್ ಅಂತ ಕೊಟ್ಟಿದ್ದಾರೆ ಗೊತ್ತಾ? ರಕ್ಷಿತಾ ಹೇಳಿದ್ದು ಅರ್ಥ ಆಯ್ತಾ, ಹೇಳಿ ಮರಾಯ್ರೆ ಅಂತಂದ್ಬಿಟ್ಟು ಕೊಟ್ಟಿದ್ದಾರೆ. ಈ ವಾರ ಕ್ವಾಟ್ಲೆ ಕಿಚನ್ ಅಲ್ಲಿ ಸಖತ್ ಮನೋರಂಜನೆಗೇನು ಕೂಡ ಕಡಿಮೆ ಇಲ್ಲ ಅಂತಂದ್ಬಿಟ್ಟು ಗೊತ್ತಾಗ್ತದೆ. ಈಗ ಪುನೀತ ಮತ್ತೆ ಹನುಮಂತ್ ಅವರು ಜೋಡಿ ಆಗಿದ್ದಾರೆ ನೋಡಿ. ಪ್ರತಿ ವಾರನೂ ಕೂಡ ಈಗ ಕ್ವಾಟ್ಲೆಗಳ್ದು ಕುಕ್ಕುಗಳ್ದು ಜೋಡಿಗಳು ಚೇಂಜ್ ಆಗ್ತಾನೆ ಇರುತ್ತೆ. ವಾರ ವಾರ ಇಲ್ಲಿ ಒಂಥರ ಎಂಟರ್ಟೈನ್ಮೆಂಟ್ ಅಂತೂ ಹೆಚ್ಚಿಗೆ ಸಿಗ್ತಾನೆ ಇದೆ. ಈಗ ಓಂ ಪ್ರಕಾಶ್ ಅವರು ಅಮೃತಾ ಅವ್ರದ್ದು ಜೋಡಿ ಅಂತೂ ಸಖತ್ ಇಲ್ಲಿ ಕ್ಲಿಕ್ ಆಯ್ತು ಕಳೆದ ವಾರ. ಇವರನ್ನು ಕೂಡ ಅವರೇ ಜೋಡಿ ಆದಂಗೆ ಕಾಣಿಸ್ತಾ ಇದ್ದಾರೆ. ಆನಂತರ ಸೂರಜ್ ಮತ್ತೆ ಕರಿಬಸಪ್ಪ ಅವರು, ನೆಕ್ಸ್ಟ್ ಕಾವ್ಯ ಮತ್ತೆ ತುಕಾಲಿ ಸಂತೋಷ್ ಅವರು, ಭವಿಷ್ ಮತ್ತೆ ವಾಣಿಯವರು, ಎಲ್ಲರೂ ಕ್ವಾಟ್ಲೆ ಅಂತೂ ಸಖತ್ತಾಗಿದೆ. ಮತ್ತೆ ಕುಕ್ಕುಗಳು ಕೂಡ ಸಖತ್ತಾಗಿ ಅಡಿಗೆ ಮಾಡ್ತಾನೆ ಇದ್ದಾರೆ. ಕೆಲವೊಂದ್ಸತಿ ಕ್ವಾಟ್ಲೆ ಕಿಚನ್ ಅಲ್ಲಿ ಇಲ್ಲಿ ಕ್ವಾಟ್ಲೆ ಯಾರಪ್ಪ, ಇಲ್ಲಿ ಕುಕ್ ಯಾರಪ್ಪ ಅಂತ ಅಂದ್ಬಿಟ್ಟು ಕನ್ಫ್ಯೂಸ್ ಅಂತೂ ಆಗುತ್ತೆ. ಏನಕ್ಕೆ ಅಂತಂದ್ರೆ ಆ ರೀತಿಯಾದ ಒಂದು ಎಂಟರ್ಟೈನ್ಮೆಂಟ್ ಅಂತೂ ಇಲ್ಲಿ ಸಿಗ್ತದೆ. ಕುಕ್ಕುಗಳು ಕ್ವಾಟ್ಲೆಗಳನ್ನ ಜೋಡಿಯಾಗಿ ಇಲ್ಲಿ ತಗೋಬೇಕಾದ್ರೆ ಸಖತ್ ಎಂಟರ್ಟೈನ್ಮೆಂಟ್ ಇರುತ್ತೆ. ನನಗೆ ಅವ್ರು ಬೇಕು, ಇವ್ರು ಬೇಡ, ಇವ್ರು ಬಂದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇರ್ತಾರೆ. ಬಟ್ ಕೆಲವೊಮ್ಮೆ ಯಾರನ್ನ ಬೇಡ ಅಂತ ಹೇಳಿರ್ತಾರೋ ಅವರೇ ಇಲ್ಲಿ ಬರೋದು ಜಾಸ್ತಿ. ಸೂರಜ್ ಅವರು ಇಲ್ಲಿ ಕರಿಬಸಪ್ಪ ಅವರು ಬರಬಾರ್ದು ಅಂತ ಅಂದ್ಬಿಟ್ಟು ಹೇಳ್ತಾರೆ. ನೋಡಿದ್ರೆ ಅವ್ರಿಗೆ ಕರಿಬಸಪ್ಪ ಅವರೇ ಜಾಸ್ತಿ ಸಿಕ್ಕಿದ್ದಾರೆ. ಇನ್ನು ತುಕಾಲಿ ಸಂತೋಷ್ ಅಂತೂ ಬೇಡವೇ ಬೇಡ ಅಂತ ಅಂದ್ಬಿಟ್ಟು ಪ್ರತಿಯೊಬ್ರು ಹೇಳ್ತಾರೆ. ಯಾಕಂತಾರೆ ಅವರು ಕ್ವಾಟ್ಲೆ ಸಿಕ್ಕಾಪಟ್ಟೆ ಜಾಸ್ತಿ ಇದೆ, ಸ್ವಲ್ಪ ಮಾತು ಕೂಡ ಇಲ್ಲಿ ಜಾಸ್ತಿ ಆಡ್ತಾರೆ ಅಂತ ಅಂದ್ಬಿಟ್ಟು ಪ್ರತಿಯೊಬ್ರು ಕೂಡ ತುಕಾಲಿ ಅವರು ಬೇಡ ಅಂತ ಇಲ್ಲಿ ಹೇಳ್ತಾರೆ. ಆದ್ರೆ ಈಗ ಈ ವಾರ ರಕ್ಷಿತಾ ಅವ್ರಿಗೆ ಇಲ್ಲಿ ಪ್ರಶಾಂತ್ ಅವರು ಸಿಕ್ಕಿದ್ದಾರೆ. ಕಳೆದ ವಾರ ರಕ್ಷಿತಾಗೆ ಇಲ್ಲಿ ಸೂರಜ್ ಅವ್ರು ಸಿಕ್ಕಿದ್ರು. ಈ ವಾರ ಇಲ್ಲಿ ಪ್ರಶಾಂತ್ ಅವ್ರು ಸಿಕ್ಕಿದ್ದಾರೆ. ನೋಡೋಣ ಯಾವ ರೀತಿ ಕ್ವಾಟ್ಲೆ ಇರುತ್ತೆ, ಯಾವ ರೀತಿ ಇಲ್ಲಿ ಅಡುಗೆ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಅಡುಗೆ ಅಂತೂ ಕಳೆದ ವಾರ ಇಲ್ಲಿ ಜಡ್ಜ್ ಕೌಶಿಕ್ ಅವರು ರಕ್ಷಿತಾ ಅವ್ರಿಗೆ ಹೇಳಿದ್ದಾರೆ ಸ್ವಲ್ಪ ಸೀರಿಯಸ್ ಆಗಿ ಆಟ ಆಡಬೇಕು ಅಂತ ಅಂದ್ಬಿಟ್ಟು. ಏನಕ್ಕೆ ಅಂತಂದ್ರೆ ಸೀರಿಯಸ್ನೆಸ್ ಅನ್ನೋದು ಸ್ವಲ್ಪ ಇಲ್ಲಿ ಇರಲೇಬೇಕಾಗುತ್ತೆ. ನಾವು ಬರೀ ಇಲ್ಲಿ ಕ್ವಾಟ್ಲೆ ಮಾಡಿಬಿಟ್ಟು ಗೆದ್ದು ಬಿಡ್ತೀವಿ ಅಂತ ಹೇಳಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ಇಲ್ಲಿ ರಕ್ಷಿತಾ ಅವರು ಕುಕ್ಕು ಕೂಡ ಹೌದು, ಕುಕ್ಕು ಜೊತೆಗೆ ಕ್ವಾಟ್ಲೆನೂ ಕೂಡ ಇಲ್ಲಿ ಕ್ವಾಟ್ಲೆ ಸಖತ್ತಾಗಿದೆ. ಆದರೆ ಕುಕ್ಕು ಬಗ್ಗೆ ಸ್ವಲ್ಪ ಗಮನ ಹರಿಸಲೇಬೇಕು ಅಂತ ಅಂದ್ಬಿಟ್ಟು ಜಡ್ಜ್ ಆದ ಕೌಶಿಕ್ ಅವರು ಇಲ್ಲಿ ಹೇಳಿದ್ದಾರೆ. ನೋಡೋಣ ವೀಕ್ಷಕರೇ, ಈ ವಾರ ಯಾರ್ಯಾರು ಯಾವ್ಯಾವ ಅಡುಗೆ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಆದರೆ ಇವಾಗ ಬಿಟ್ಟಿರೋ ಪ್ರೋಮೋ ಅಂತೂ ಸಖತ್ ಎಕ್ಸಲೆಂಟ್ ಅಂತಾನೆ ಇಲ್ಲಿ ಹೇಳ್ಬೋದು. ಅಡ್ವಾಂಟೇಜ್ ರೌಂಡಲ್ಲಿ ಇಲ್ಲಿ ಡಿಶ್ ಹೆಸರನ್ನ ಗೆಸ್ ಮಾಡಬೇಕು ಕ್ವಾಟ್ಲೆಗಳು, ಕುಕ್ಕುಗಳು ಅದನ್ನ ಹೇಳಬೇಕು. ಬಟ್ ಕಿವಿಗೆ ಇಯರ್ಫೋನ್ ಹಾಕಿರೋದ್ರಿಂದ ಕೇಳಿಸಲ್ಲ ಅವ್ರು ಏನೇ ಹೇಳಿದ್ರು ಕೂಡ. ಈಗ ಅವ್ರು ಏನು ಹೇಳ್ತಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರ ಬಾಯಿನ ಅಬ್ಸರ್ವ್ ಮಾಡಿದ್ರೆ, ಅಂದ್ರೆ ಲಿಪ್ ಸಿಂಕಿಂಗ್ ಅಂತ ಹೇಳ್ತಾರಲ್ಲ, ಸ್ವಲ್ಪ ಅಬ್ಸರ್ವ್ ಮಾಡಿಕೊಂಡು ಇಲ್ಲಿ ಹೇಳಿದ್ರೆ ಗೊತ್ತಾಗುತ್ತೆ ಏನೊಂದು ಡಿಶ್ ಹೇಳಿದ್ರು ಅಂತ ಅಂದ್ಬಿಟ್ಟು. ಇನ್ನು ಈ ರೀತಿ ಡಿಶ್ ಹೆಸರನ್ನ ಗೆಸ್ ಮಾಡ್ಬೇಕಾದ್ರೆ ಪರೋಟ ಮತ್ತೆ ಚಟ್ಟಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇನ್ನು ಸುಷ್ಮಾವನ್ನ ತೋರಿಸ್ಬಿಟ್ಟು ಚಟ್ಟ ಕಟ್ಟಿದ್ದಾರೆ, ಇದು ಸತ್ತೋಗ್ತಾರೆ ಅಂತ ಅಂದ್ಬಿಟ್ಟು ತೋರಿಸ್ತಾರಲ್ವಾ, ಆ ರೀತಿಯಾಗಿ ಮಾಡಿ ತೋರಿಸ್ದಾಗ ನನ್ಯಾಕೆ ತೋರಿಸ್ತಿದ್ಯಾ ಇಲ್ಲಿ ಅಂತ ಅಂದ್ಬಿಟ್ಟು ಸುಷ್ಮಾ ಅವರು ಅಂತಾರೆ, ನನ್ನನ್ನ ತಗೋಬೇಡ ಅಂತ ಅಂದ್ಬಿಟ್ಟು. ಜೊತೆಗೆ ಇಲ್ಲಿ ಏನೋ ಬೈತವಳೆ ಅಂತ ಅಂದ್ಬಿಟ್ಟು ಪ್ರಶಾಂತ್ ಅವರು ಕೂಡ ಇಲ್ಲಿ ಹೇಳ್ತಾರೆ. ಬೈದ್ರೋ ಇಲ್ವೋ ಎಪಿಸೋಡ್ ನೋಡಿದಾಗ ಇಲ್ಲಿ ಗೊತ್ತಾಗುತ್ತೆ. ಯಾಕಂತಂದ್ರೆ ಇಲ್ಲಿ ಲಿಪ್ಸಿಂಗ್ ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಅದು ಬೇರೆ ಬೇರೆ ಅರ್ಥನೇ ಕೊಡುತ್ತಲ್ವಾ, ಅದಕ್ಕೋಸ್ಕರನೇ ರಕ್ಷಿತ್ ಅವರು ಇಲ್ಲಿ ಕೇಳ್ತಾರೆ ನಾನೆಂತ ಇಲ್ಲಿ ಕಮ್ಮಿ ಏನಾದ್ರೂ ಮಾಡದ್ನಾ ಅಂತ ಅಂದ್ಬಿಟ್ಟು. ಅದಕ್ಕೆ ಸುಷ್ಮಾ ಅವರು, ಕೌಶಿಕ್ ಅವರು, ಮೇಘನಾ ರಾಜ್ ಅವರು ಇಲ್ಲ ತುಂಬಾ ಜಾಸ್ತಿ ಮಾಡೋದೆ ಅಂತ ಅಂದ್ಬಿಟ್ಟು ಇಲ್ಲಿ ಒಟ್ಟಿಗೆ ಹೇಳ್ತಾರೆ. ಸೊ ವೀಕ್ಷಕರೇ, ಈ ವಾರ ಕ್ವಾಟ್ಲೆ ಕಿಚನ್ ಅಂತೂ ಮಸ್ತ್ ಎಂಟರ್ಟೈನ್ಮೆಂಟ್ ಇದೆ ಅಂತ ಅಂದ್ಬಿಟ್ಟು ಗೊತ್ತಾಗ್ತದೆ. ಇನ್ನು ಪ್ರತಿಯೊಬ್ರು ವೇಷಭೂಷಣ ಅಂತೂ ಇಲ್ಲಿ ನೀವು ನೋಡಿದೀರಾ. ಹನುಮಂತ್ ಅವರಂತೂ ಇಲ್ಲಿ ಡೈಲಾಗ್ ಮರ್ತೋಗ್ತಾರೆ. ಪುಷ್ಪರಾಜ ಗೆಟಪ್ ನಲ್ಲಿ ಬಂದ್ರು, ಇಲ್ಲಿ ಡೈಲಾಗ್ನೇ ಮರ್ತೋದ್ರು. ಅದಕ್ಕೆ ಕೊನೆಯಲ್ಲಿ ಆರ್ಮುಗ ಕೋಟೆ ಕಣು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಒಟ್ಟಲ್ಲಿ ಕ್ವಾಟ್ಲೆ ಅಂತೂ ಹನುಮಂತ್ ಅವರು ಸಖತ್ತಾಗಿ ಇಲ್ಲಿ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಗೊತ್ತಾಗ್ತದೆ. ಸೊ ವೀಕ್ಷಕರೇ, ನೀವು ಕ್ವಾಟ್ಲೆ ಕಿಚನ್ ಸೀಸನ್ 2 ಅಲ್ಲಿ ನಿಮ್ಮ ನೆಚ್ಚಿನ ಕ್ವಾಟ್ಲೆ ಯಾರು ಮತ್ತೆ ನಿಮ್ಮ ಮೆಚ್ಚಿನ ಕುಕ್ ಯಾರು, ಈ ಸತಿ ಯಾರು ಕ್ವಾಟ್ಲೆ ಕಿಚನ್ ಸೀಸನ್ 2 ನ ಗೆಲ್ಬೇಕು ಅಂತ ನೀವು ಅನ್ಕೊಂಡಿದ್ದೀರಾ? ನಿಮ್ ಸಪೋರ್ಟ್ ಯಾರಿಗಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.